ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಇವತ್ತಿನ ದಿವಸ ಕರೆನ್ಸಿ ಬಗ್ಗೆ ಮಾತಾಡೋಣ. ಕರೆನ್ಸಿ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆರ್ ಇಟ್ಸ್ ಅ ಸ್ಟೋರ್ಡ್ ವ್ಯಾಲ್ಯೂ. ಕರೆನ್ಸಿ ಅಂದರೆ ಇದು ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಷ್ಟೇ ಇದೆನಾ? ಓನ್ಲಿ ಇದು ವಿನಿಮಯದ ಮಾಧ್ಯಮ ಅಷ್ಟೇನಾ ಅಥವಾ ಇದು ಸ್ಟೋರ್ಡ್ ವ್ಯಾಲ್ಯೂನಾ? ಇದ್ರ ಬಗ್ಗೆ ಮಾತಾಡೋಣ. ನೋಡಿ, ಮೊದಲಿನ ಕಾಲದಲ್ಲಿ ಕರೆನ್ಸಿ ಅಂತ ಏನೂ ಇರಲಿಲ್ಲ. ಆಗಿನ ಕಾಲದಲ್ಲಿ ಇವಾಗ ವಿನಿಮಯದ ಮಾಧ್ಯಮಗಳನ್ನಾಗಿ ನಮ್ಮ ದೇಶದಲ್ಲಿ ಮಸಾಲೆ ಪದಾರ್ಥಗಳನ್ನು ಮಾಡ್ತಾಯಿದ್ರು. ಇವಾಗ ಬೇರೆ ದೇಶದವರು ಒಂದಷ್ಟು ಜನರು ಬೆಳ್ಳಿಯನ್ನು ಮಾಡ್ತಾಯಿದ್ರು. ಇವಾಗ ಫಾರ್ ಎಕ್ಸಾಂಪಲ್ ಚೈನಾದವರು ಬೆಳ್ಳಿಯನ್ನು ಟ್ರೇಡ್ ಮಾಡ್ತಾಯಿದ್ರು ಆ್ಯಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮತ್ತು ಒಂದಷ್ಟು ದೇಶದವರು ಬಂಗಾರನ ಮಾಡ್ತಾಯಿದ್ರು. ಹೀಗಾಗಿ ಆಗಿನ ಕಾಲದಲ್ಲಿ ಏನು ಸಮಸ್ಯೆ ಇತ್ತು ಅಂತಂದರೆ, ಇವಾಗ ನೋಡಿ, ಮಸಾಲೆ ಪದಾರ್ಥದಲ್ಲಿ ಕಲಬೆರಕೆ ಮಾಡಿದರೆ ಅದನ್ನು ಕಂಡುಹಿಡಿಯೋದು ತುಂಬ ಕಷ್ಟ. ಇವಾಗ ಬೆಳ್ಳಿಯಲ್ಲೂ ಕಲಬೆರಕೆ ಮಾಡ್ತಾಯಿದ್ರು. ಇವಾಗ ಬೆಳ್ಳಿಯಲ್ಲಿ ಕಾಪರ್ ಮತ್ತು ನಿಕೆಲ್ ಮಿಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಆಗಿನ ಕಾಲದಲ್ಲಿ ಹಾಲ್ ಮಾರ್ಕ್ ಅಂತ ಏನೂ ಇರಲಿಲ್ಲಲ್ಲ, ಹೀಗಾಗಿ ಅದನ್ನು ತಡೆ ಹಿಡಿಯೋದು ತುಂಬ ಕಷ್ಟಕರವಾಗಿತ್ತು. ಅದಕ್ಕಾಗಿ ಆಗಿನ ಸರ್ಕಾರಗಳು ಒಂದು ನಿರ್ಧಾರ ಮಾಡಿದರು, ಏನಾದರೂ ಒಂದು ಕರೆನ್ಸಿಯನ್ನು ಮಾಡಿ ಆ ಕರೆನ್ಸಿಯನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಯೂಸ್ ಮಾಡೋದು ಆನ್ ದ ಬೇಸಿಸ್ ಆಫ್ ಗೋಲ್ಡ್ ರಿಸರ್ವ್ ಅಂತ ಎಷ್ಟಿದೆಯಲ್ಲ ಅದರ ಬೇಸಿಸಲ್ಲಿ ನೋಟ್ ಪ್ರಿಂಟ್ ಮಾಡೋದು. ಆವಾಗ ಕರೆನ್ಸಿ ಸಿಸ್ಟಮ್ ಅನ್ನೋದು ಜಾರಿಗೆ ಬಂತು. ಹೀಗಾಗಿ ಇವಾಗ ನೋಡಿ, ಗೋಲ್ಡನ್ನು ಆ್ಯಸ್ ಎ ರಿಸರ್ವ್ ಯೂಸ್ ಮಾಡಿದ ಮೇಲೆ ಬಂಗಾರದ ಬೆಲೆ ಮೊದಲಿನಿಂದ ಇತ್ತು, ಇವಾಗಲೂ ಇದೆ. ಹೀಗಾಗಿ ಮೊದಲು ಆವಾಗ ಬೆಳ್ಳಿಯ ಬೇಡಿಕೆ ಏನೂ ಇರಲಿಲ್ಲ. ಒಂದಷ್ಟು ದೇಶ ಯೂಸ್ ಮಾಡ್ತಾಯಿತ್ತು ಟ್ರೇಡ್ ಮಾಡಲಿಕ್ಕೆ. ಇವಾಗ ಕರೆನ್ಸಿ ಬಂದ ಮೇಲೆ ಬೇರೆ ಯಾವುದೇ ಬೇಡಿಕೆ ಇರಲಿಲ್ಲ. ಹೀಗಾಗಿ ಬೆಳ್ಳಿಯ ಬೆಲೆ ಕಡಿಮೆ ಆಗ್ತಾಯಿತ್ತು. 50 ವರ್ಷದಿಂದ ಕಡಿಮೆನೇ ಇತ್ತು, ಅದೇನೋ ಜಾಸ್ತಿ ಆಗಲೇ ಇಲ್ಲ. ಇವಾಗ 1980ರಲ್ಲಿ ಬೆಳ್ಳಿಯ ಬೆಲೆ $50 ಇತ್ತು. ಇವಾಗ 2024ವರೆಗೂ ಅದು $50 ಇತ್ತು. ಇವಾಗ ಒಂದೂವರೆ ವರ್ಷದವರೆಗೆ ಇವಾಗ ಸ್ವಲ್ಪ ಬೆಳ್ಳಿಯ ಬೇಡಿಕೆ ಜಾಸ್ತಿ ಆಗ್ತಾಯಿದೆ. ಯಾಕಂತಂದರೆ ಬೆಳ್ಳಿಯನ್ನು ಇಂಡಸ್ಟ್ರಿಯಲ್ ಮೆಟಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದಾಗೆ ಬೆಳ್ಳಿಯನ್ನು ಸೋಲಾರ್ ಪ್ಯಾನೆಲ್, ಎಲೆಕ್ಟ್ರಿಕಲ್ ವೆಹಿಕಲ್, ಇವಾಗ ಸೆಮಿಕಂಡಕ್ಟರ್ ಚಿಪ್ಸ್, ಇವೆಲ್ಲ ಕ್ಷೇತ್ರದಲ್ಲಿ ಬೆಳ್ಳಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಸ್ಯಾಮ್ಸಂಗ್ ಅಂತೇಳಿ ಒಂದು ಕಂಪ್ನಿ ಇದೆ, ಅವರು ಹೊಸದಾಗಿ ಸಾಲಿಡ್ ಸ್ಟೇಟ್ ಬ್ಯಾಟ್ರಿಯನ್ನು ಇನ್ವೆಂಟ್ರಿ ಮಾಡಿದ್ದಾರೆ. ಸಾಲಿಡ್ ಸ್ಟೇಟ್ ಬ್ಯಾಟ್ರಿಯಲ್ಲಿ 1 kgವರೆಗೂ ಸಿಲ್ವರನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಲಿಥಿಯಂ ಅಯಾನ್ ಬ್ಯಾಟ್ರಿ ಇಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ತಾಯಿದ್ರು. ಲಿಥಿಯಂ ಅಯಾನ್ ಬ್ಯಾಟ್ರಿಯಲ್ಲಿ ಒಂದಷ್ಟು ಸಮಸ್ಯೆಗಳಿದ್ದವು. ಅವುಗಳು ಯಾವ್ಯಾವ ಅಂತಂತಂದರೆ, ಲಿಥಿಯಂ ಅಯಾನ್ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕಂದರೆ ಮಿನಿಮಮ್ 45 ಮಿನಿಟ್ಸ್ ಟು 1 ಅವರ್ ಬೇಕಾಗಿತ್ತು ಇನ್ ಕೇಸ್ ಆಫ್ ಫಾಸ್ಟ್ ಚಾರ್ಜಿಂಗ್. ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಯಾವ ಟೈಪ್ ಚಾರ್ಜಿಂಗ್ ಇರುತ್ತೆ, ಒಂದು ಫಾಸ್ಟ್ ಚಾರ್ಜಿಂಗ್ ಆ್ಯಂಡ್ ಸ್ಲೋ ಚಾರ್ಜಿಂಗ್. ಫಾಸ್ಟ್ ಚಾರ್ಜಿಂಗಲ್ಲಿ 1 ಅವರ್ಸ್ ಚಾರ್ಜಿಂಗ್ ಮಾಡಲಿಕ್ಕೆ ಬೇಕಾಗಿತ್ತು. ಸ್ಲೋ ಚಾರ್ಜಿಂಗಲ್ಲಿ 8 ಅವರ್ಸ್ ಬೇಕಾಗ್ತಿತ್ತು. ಮತ್ತು ಅದರ ಮೈಲೇಜ್ ಅಂತಂತಂದರೆ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗ್ತಾಯಿತ್ತು. ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರಿಯಲ್ಲಿ ಒಂದಷ್ಟು ಸ್ಫೋಟ ಆದ ಪ್ರಕರಣಗಳು ಸಂಭವಿಸಿದವು. ಹೀಗಾಗಿ ಸ್ಯಾಮ್ಸಂಗ್ನವ್ರು ಏನು ಮಾಡಿದ್ದಾರೆ ಅಂತಂದರೆ, ಇವನ್ನೆಲ್ಲ ಪ್ರಾಬ್ಲಮ್ಸನ್ನು ಹೇಗೆ ಓವರ್ಕಮ್ ಮಾಡೋದು, ಅದರಿಂದ ಇವು ಹೊಸದಾಗಿ ಅವರು ಸಾಲಿಡ್ ಸ್ಟೇಟ್ ಬ್ಯಾಟ್ರಿಯಲ್ಲಿ ಚಾರ್ಜ್ ಮಾಡಲಿಕ್ಕೆ ನಿಮ್ಗೆ ಓನ್ಲಿ 8 to 10 ಮಿನಿಟ್ಸ್ ಬೇಕು. ಮತ್ತು ನಿಮಗೆ ಮೈಲೇಜ್ ಸಿಗುತ್ತೆ 800 to 1000 ಕಿಲೋಮೀಟರ್. ಮತ್ತು ಸ್ಫೋಟ ಆಗುವಗಳು ಯಾವುದೂ ಸಮಸ್ಯೆಗಳೇನು ಇರಲ್ಲ. ಸೊ ಈ ಬ್ಯಾಟ್ರಿ ಮೇ ಬಿ 2027ವರೆಗೂ ರೋಲ್ ಔಟ್ ಆಗ್ಬೋದು. ನೋಡಿ, ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿಯಲ್ಲಿ ಓನ್ಲಿ 25 to 50 ಗ್ರಾಮ್ಸ್ ಯೂಸ್ ಮಾಡ್ತಾಯಿದ್ರು. ಇವಾಗ 1 kgಯನ್ನು ಸಾಲಿಡ್ ಸ್ಟೇಟ್ ಬ್ಯಾಟ್ರಿಯಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಬೇಡಿಕೆ ಬಂದ ಮೇಲೆ ಸಿಲ್ವರ್ ಮುಂಬರುವ ದಿವಸದಲ್ಲಿ ಅದರ ಬೆಲೆ ಜಾಸ್ತಿ ಆಗ್ತಾನೆ ಹೋಗ್ಬೋದು. ಹೀಗಾಗಿ ಮೊದಲು ಸಿಲ್ವರನ್ನು ಬೇರೆ ಯಾವುದೇ ಕ್ಷೇತ್ರದಲ್ಲಿ ಬಳಕೆ ಮಾಡ್ತಾ ಇರಲಿಲ್ಲ. ಇವಾಗ ಇಷ್ಟು ಮುಂದೆ ಬರ್ತಾ ಅದು ಹೆಚ್ಚಿಗೆನೇ ಆಗ್ತಾ ಹೋಗ್ತಾ ಇದೆ. ಸೊ ಆದ್ದರಿಂದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವೆರಡನ್ನು ಪ್ರಿಸಿಯಸ್ ಮೆಟಲ್ಸ್ ಅಂತೇಳಿ ಕರೀತಾರೆ. ಆದರೆ ಬೇರೆ ಯಾವುದನ್ನು ಕರೆಯಲ್ಲ ಪ್ರಿಸಿಯಸ್ ಮೆಟಲ್ಸ್ ಅಂತೇಳಿ. ಈಗ ಕಾಪರ್ ಇದೆ, ಕಾಪರಲ್ಲೂ ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಡಿಮ್ಯಾಂಡ್ ಇದೆ. ಆದರೆ ಕಾಪರ್ ಅದು ಪ್ರಿಸಿಯಸ್ ಮೆಟಲ್ ಅಲ್ಲ, ಅದೊಂದು ಮೆಟಲ್. ಇವಾಗ ನೋಡಿ, ನೀವು ಯಾವುದೇ ಒಂದು ಗೋಲ್ಡ್ ಮತ್ತು ಸಿಲ್ವರನ್ನು ತೊಗೊಂಡು ನೀವು ಜ್ಯುವೆಲರ್ಸ್ ಶಾಪ್ದಲ್ಲಿ ಹೋಗ್ಬೋದು. ನೀವು ಆ ಗೋಲ್ಡ್ ಮತ್ತು ಸಿಲ್ವರ್ ಕಾಯಿನನ್ನು ಕೊಡಿ ಅವರಿಗೆ,
ನಿಮಗೆ ಗೌರವಪೂರ್ವಕವಾಗಿ ನಿಮ್ಮನ್ನ ಕೂರಿಸಿ, ಹಾಂ ಸರ್ ಕೂತ್ಕೊಳ್ಳಿ, ಟೀ ತೊಗೊಳ್ಳಿ, ನಿಮಗೆ ಜ್ಯೂಸ್ ಕೊಡ್ತಾರೆ. ಆಮೇಲೆ ನಿಮಗೆ ಕಾಯಿನ್ ಮೇಲೆ ಇವಾಗಿನ ಬೆಲೆ ಎಷ್ಟಿದೆ ಆಗಿಂದಾಗೆ ಒಂದು 15-20 ನಿಮಿಷದಲ್ಲಿ ಅದರ ವ್ಯಾಲ್ಯೂ ಏನಿದೆ ಆಗಿಂದಾಗೆ ನೀವು ಅಷ್ಟು ನಿಮಗೆ ಕ್ಯಾಶ್ ಕೊಡ್ತಾರೆ. ಅಂದರೆ ಎಲ್ಲಿ ಬೇಕಾದಲ್ಲೂ ನೀವು ಎಕ್ಸ್ಚೇಂಜ್ ಮಾಡ್ಬೋದು ಗೋಲ್ಡ್ ಮತ್ತು ಸಿಲ್ವರನ್ನು. ಅರೆ ಕಾಪರ್ ಕೊಟ್ಟರೆ ಯಾರು ತೊಗೋತಾರೆ? ಇಲ್ಲ, ಹಾಗಲ್ಲ. ಅವ್ರು ವಾಪಸ್ ನಿಮಗೆ ಕೊಡ್ತಾರೆ. ಸರ್ ನೀವು ಎಲ್ಲಿ ತೊಗೊಂಬಂದಿದ್ರೆ ನಿಮ್ಮ ಇಂಡಸ್ಟ್ರಿ ಅಲ್ಲೇ ಯೂಸ್ ಮಾಡ್ಕೊಳ್ಳಿ, ಅದನ್ನು ಯಾರು ಬೇರೆ ಯಾವುದು ತೊಗೊಳ್ಳಲ್ಲ. ಹೀಗಾಗಿ ಗೋಲ್ಡ್ ಮತ್ತು ಸಿಲ್ವರ್ ಅದಷ್ಟೇ ಪ್ರಿಸಿಯಸ್ ಮೆಟಲ್ಸ್. ಇವಾಗ ಬೇರೆ ಯಾವುದೂ ಅಲ್ಲಲ್ಲ. ಇವಾಗ ಕರೆನ್ಸಿ ಇದೆ. ಕರೆನ್ಸಿ ಇವಾಗ ಕರೆನ್ಸಿ ಏನಾಗಿದೆ ಅಂತಂದರೆ ಇದು ಓನ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಷ್ಟೇ, ಇದು ಸ್ಟೋರ್ಡ್ ವ್ಯಾಲ್ಯೂ ಅಂತಲ್ಲ. ನೋಡಿ, ಇವಾಗ 2000ರಲ್ಲಿ ನಿಮಗೆ 1 ಲಕ್ಷಕ್ಕೆ ನಿಮ್ಗೆ ಎಷ್ಟು ಬಂಗಾರ ಬರ್ತಾಯಿತ್ತು? ಇವಾಗ 2026, ಇವಾಗ 1 ಲಕ್ಷಕ್ಕೆ ಎಷ್ಟು ಬಂಗಾರ ಬರುತ್ತೆ? 2020ರಲ್ಲಿ 10 ಗ್ರಾಮ್ಗೆ 4500 ರೂಪಾಯಿ ಇತ್ತು ಬಂಗಾರದ ಬೆಲೆ. ಇವಾಗ 10 ಗ್ರಾಮ್ಗೆ 1,60,000 ಇದೆ. ಅಂದರೆ ಕರೆನ್ಸಿ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವಾಗ ಪ್ರಿಷಿಯಸ್ ಮೆಟಲ್ಸ್ ಬೆಲೆ ಜಾಸ್ತಿನೇ ಆಗ್ತಾ ಹೋಗೋದು. ಈ ಕರೆನ್ಸಿ ಏನಿದೆಯಲ್ಲ, ನೀವು 2025 ವರ್ಷದಿಂದ ನೀವು 1 ಲಕ್ಷ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ಇವಾಗ ಅದು 1 ಲಕ್ಷನೇ ಇರೋದು. ಅದನ್ನೇ ನೀವು 1 ಲಕ್ಷದನ್ನ ಆಗಿನ ಕಾಲದಲ್ಲಿ 2000ರಲ್ಲಿ ನೀವು ಗೋಲ್ಡನ್ನು ಖರೀದಿ ಮಾಡಿದ ಇದ್ದರೆ ಇವಾಗ ಅದು 40 ಲಕ್ಷ ಆಗ್ತಾಯಿತ್ತು. ಹೀಗಾಗಿ ಕರೆನ್ಸಿ ಕರೆನ್ಸಿ ಅಲ್ಲ, ಅದು ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ ಹೋಗುತ್ತೆ. ಯಾಕೆ ಡಿಪ್ರಿಷಿಯೇಟ್ ಆಗುತ್ತೆ ಅಂತಂದರೆ, ಯಾವುದೇ ಒಂದು ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗಬೇಕಾದ್ರೆ ಆ ದೇಶದಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಮತ್ತು ದೇಶದ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು, ರೆವೆನ್ಯೂ ಜಾಸ್ತಿ ಆಗಬೇಕು. ಇವೆಲ್ಲ ಆದಮೇಲೆ ನಿಮ್ಮದು ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ದೇಶದ ಪರಿಸ್ಥಿತಿ ಏನಿದೆ, ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಕಡಿಮೆ ಮಾಡ್ತೇವೆ. ಮತ್ತು ನಮ್ಮ ದೇಶದಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ, ರೆವೆನ್ಯೂ ಕಡಿಮೆ ಆಗ್ತಾ ಹೋಗ್ತಿದೆ. ಇವೆಲ್ಲ ಕಾರಣಗಳಿಂದಾಗಿ ನಮ್ಮ ಕರೆನ್ಸಿಯನ್ನು ವರ್ಷ ಕಡಿಮೆ ಆಗ್ತಾನೆ ಹೋಗೋದು ವ್ಯಾಲ್ಯೂ. ಇವಾಗ ಸರ್ಕಾರಕ್ಕೂ ಗೊತ್ತಿದೆ ಅವ್ರ ಎಕ್ಸ್ಪೆಂಡಿಚರ್ ಹೇಗೆ ಕಡಿಮೆ ಮಾಡೋದು, ರೆವೆನ್ಯೂ ಹೇಗೆ ಜಾಸ್ತಿ ಅವ್ರಿಗೆಲ್ಲ ಗೊತ್ತಾಗಿದೆ. ಆದರೂ ಅವ್ರ ಕಡೆಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ಈಗಿನ ಸರ್ಕಾರಗಳು ಒಂದಷ್ಟು ಪ್ರೀಬೀಸ್ ಕೊಡ್ತಾ ಇದ್ದಾರೆ. ಒಮ್ಮೆ ಪ್ರೀಬೀಸ್ ಕೊಟ್ಟ ಮೇಲೆ ಅವರ ಎಕ್ಸ್ಪೆಂಡಿಚರ್ ಅಂತೂ ಜಾಸ್ತಿ ಆಗ್ತಾ ಹೋಗುತ್ತೆ, ರೆವೆನ್ಯೂ ಕಡಿಮೆ ಆಗುತ್ತೆ. ಒಮ್ಮೆ ಪ್ರೀಬೀಸ್ ಕೊಟ್ಟ ಮೇಲೆ ಅದನ್ನು ಬಂದ್ ಮಾಡೋಕ್ಕಾಗಲ್ಲ. ಅದನ್ನು ಬಂದ್ ಮಾಡಿದರೆ ಜನ ರೊಚ್ಚಿಗಾತಾರೆ. ಮತ್ತು ಒಮ್ಮೆ ಪ್ರೀಬೀಸ್ ಕೊಟ್ಟ ಮೇಲೆ ಮುಂದಿನ ಗೋರ್ಮೆಂಟ್ ಅವರು ಆ ಪ್ರೀಬೀಸ್ ಅದನ್ನು ಸ್ಟಾಪ್ ಮಾಡಿ ಅವ್ರಿಗೆ ಪ್ರೀಬೀಸ್ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅವ್ರಿಗೆ ಪವರ್ ಬರೋಕ್ಕಾಗಲ್ಲ. ಅವ್ರ ಪವರ್ನಲ್ಲಿ ಅವ್ರಿಗೆ ಸರ್ಕಾರದಲ್ಲಿ ಬರೋಕ್ಕಾಗಲ್ಲ. ನೋಡಿ, ಸರ್ಕಾರಕ್ಕೆ ಇರೋದು ಓನ್ಲಿ 2 ಆಪ್ಷನ್ಸ್. 1, ದೇ ಹ್ಯಾವ್ ಟು ಪ್ರಿಂಟ್ ಮೋರ್ ಮನಿ, ಎಲ್ಸ್ ದೇ ಹ್ಯಾವ್ ಟು ಟೇಕ್ ಡೆಪ್ಟ್. ಎರಡು ಆಪ್ಷನ್ ಮಾಡಿದರೂ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾದರೆ ಕರೆನ್ಸಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ. ಹೀಗಾಗಿ ಇವಾಗ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಯಾರು ನೋಟ್ ಪ್ರಿಂಟ್ ಮಾಡ್ತಾರಲ್ಲ ಅವರೇ ಗೋಲ್ಡ್ ಬೈ ಮಾಡ್ತಾಯಿದ್ದಾರೆ. ಈಗ ನಾವೇ ಸರ್ ನಾವು ಸಾಮಾನ್ಯ ಜನರು. ಇವಾಗ ದೇಶದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ಮೊದಲು ಯಾರಿಗೆ ಗೊತ್ತಾಗುತ್ತೆ? ಸರ್ಕಾರಕ್ಕೆ ಗೊತ್ತಿರುತ್ತೆ. ಸರ್ಕಾರಕ್ಕೆ ಗೊತ್ತಾದ ಮೇಲೆ ಅವರು ಗೋಲ್ಡ್ ರಿಸರ್ವ್ನ ಜಾಸ್ತಿ ಮಾಡ್ತಾಯಿದ್ದಾರೆ. ಹೀಗಾಗಿ ಸಾಮಾನ್ಯ ಜನರು ಇವೆಲ್ಲ ಡಾಟ್ಸ್ಗಳನ್ನೆಲ್ಲ ಕನೆಕ್ಟ್ ಮಾಡಿ ನಿಮ್ಮದ ಭವಿಷ್ಯದಲ್ಲಿ ನೀವು ಏನು ಮಾಡಬೇಕನ್ನೋದು ನೀವು ನಿರ್ಧಾರ ಮಾಡಬೇಕು. ಸೊ ಇವತ್ತಿನ ದಿವಸ ನಾನು ಎಲ್ಲ ಶೇರ್ ಮಾಡಿದ್ದೀನಿ. ದಿಸ್ ಈಸ್ ಓನ್ಲಿ ಫಾರ್ ನಾಲೆಜ್ ಪರ್ಪಸ್. ದೇರ್ ಇಸ್ ನೋ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ಹ್ಯಾಪಿ ವೀಕೆಂಡ್.